ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನನ್ನ ವೀಡಿಯೋನ ಫಸ್ಟಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ ನನ್ನ ಪೇಜ್ನ. ಏನಪ್ಪ ವಿಶೇಷ ಅಂದರೆ ಕಾರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾವು ನನ್ನ ಮಗನಿಗೆ ಸುಬ್ರಹ್ಮಣ್ಯ ಮುರುಗನ್ಗೆ ಬೇಡ್ಕೊಂಡಿದ್ರಿ ಮಳೆ ಆಗ್ತೀರಿ ಅಂದ್ಬಿಟ್ಟು. ನನಗೆ 5 ವರ್ಷ ಮಗು ಇರಲಿಲ್ಲ, ಅದರಿಂದ ಬೇಡ್ಕೊಂಡಿದ್ರಿ ನಾವು. ಸರಿ, ಅವನಿಗೂ ಈಗ 10 ವರ್ಷ ಆಗ್ತಾಯಿದೆ ಅಲ್ವಾ, ಹರಕೆ ಯಾವಾಗಿದ್ರೂ ತೀರಿಸ್ಬೇಕು ಅಂದ್ಬಿಟ್ಟು. ದೊಡ್ಡವರಾದರೆ ಮಕ್ಕಳು ಸ್ವಲ್ಪ ನಾಚಿಕೆ ಬೀಳ್ತಾರೆ ದೇವ್ರಿಗೆ ಊರ ಕಡೆ ಅಂದ್ಬಿಟ್ಟು. ಸರಿ, ಸ್ಕೂಲ್ ಲೀವ್ ಹಾಕ್ಸ್ಕೊಂಡು, ಇದು ಆಷಾಢ ಟೈಮಲ್ಲೇ ಬರೋದು. ಯಾರಾದರೂ ಮುರುಗನ್ದು ದೇವಸ್ಥಾನ ಅದು ಮಾಳೆ ಯಾವ ರೀತಿ ಆಗ್ತಾರೆ ನಮ್ಮೂರಲ್ಲಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಆನಂದವಾಗಿ ಹಬ್ಬ ಥರನೇ, ಅದಕ್ಕಿಂತ ಚೆನ್ನಾಗಿ ವಿಶೇಷ ನಡೆಯುತ್ತೆ ನಮ್ಮೂರಲ್ಲಿ. ಇದು ಎಲ್ಲಿಯೂ ತೋರಿಸಿರಲ್ಲ ಅಂತ ಅನಿಸುತ್ತೆ ನನಗೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ಹೋಗ್ತಾ ಇದ್ದೀರಿ, ಸಂಜೆ ಆಗೋಗ್ಬಿಟ್ಟಿದೆ ಆಲ್ರೆಡಿ, ಮಳೆ ಬರೋ ಥರ ಇದೆ. ನನ್ನ ಮಗಳೂ ಕೂತ್ಕೊಂಡಿದ್ದಾಳೆ ಹಿಂದೆ. ಅವ್ರ ಅಕ್ಕ ಅಣ್ಣ ಇರೋದ್ರಿಂದ ಅವಳು ಆಟ ಆಡ್ಕೊಂಡು ಇರಬೇಕಂತ ಹಿಂದೆ ಹೋಗಿ ಕೂತ್ಕೊಂಡಿದ್ದಾಳೆ. ನಮ್ಮ ಮಕ್ಕಳಿಗೂ ಹೋದ ವರ್ಷ ಹಾಕ್ಸಿದ್ರು. ನನ್ನ ಮಗಳು ಚಿಕ್ಕ ಮಗು ಇದ್ಲು, ಆದ್ದರಿಂದ ನಾನು ಹೋದ ವರ್ಷ ಹಾಕ್ಸಿರ್ಲಿಲ್ಲ. ಈ ವರ್ಷ ಹಾಕ್ಸೋಣ ಅಂತ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ದೀರಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಇಲ್ಲೇ ಬ್ಯಾಂಗ್ಳೂರಲ್ಲೇ ತಗೊಂಬಿಟ್ಟಿದ್ದೀರಿ. ಆವತ್ತು ಬರೋರಿಗೆಲ್ಲ ಅಡುಗೆ ಮಾಡಬೇಕಲ್ವ ಮಾರನೇ ದಿನ, ಆದ್ದರಿಂದ ಲಗೇಜೆಲ್ಲ ಇಲ್ಲಿಂದನೇ ತಗೊಂಡು ಹೋಗ್ತಾಯಿದ್ದೀರಿ. ಮಕ್ಕಳು ಆಟ ಆಡ್ಕೊಂಡಿದ್ದಾರೆ, ತುಂಬ ಖುಷಿ ಬೀಳ್ಕೊಂಡು. ಅವ್ರಿಗೆ ಊರಂದರೆ ತುಂಬಾ ಇಷ್ಟ. ಬ್ಯಾಂಗ್ಳೂರಲ್ಲಿ ಸ್ಕೂಲು ಮನೆ ಅಂತ ಇರ್ತಾರಲ್ವ, ಊರ ಕಡೆ ಈ ಥರ ಎಲ್ಲಾದರೂ ಸುತ್ತಾಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ಅವರು ಇಷ್ಟ. ಇಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸಿದ್ದೀರಿ. ನಾವು ಚಿಕ್ಕ ತಿರುಪತಿ ರೋಡಿಂದ ಹೋದ್ರಿ, ಸ್ವಲ್ಪ ಟ್ರಾಫಿಕ್ ಇರೋದಿಲ್ಲ, ಹತ್ರ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾಯಿದ್ದೀರಿ. ಮಳೆ ಬೀಳ್ತಾಯಿತ್ತು. ಸರಿ, ಪ್ರಸಾದ ಕೊಡೋಣ ಅಂದ್ಬಿಟ್ಟು ಕಡಲೆಪುರಿ ಇಸ್ಕೊಳೋಣ ಅಂದ್ಬಿಟ್ಟು ನಿಲ್ಲಿಸಿದ್ದಾರೆ ಇಲ್ಲಿ ಸೈಡಲ್ಲಿ, ಬೇರ್ಕಿ ಬಾಗ್ಲೂರು ಹತ್ರ. ಈ ಸೈಡ್ ಹೋದರೆ ಈಗ ಬರ್ತಾಯಿದ್ದಾರೆ, ತಗೊಂಡಿದ್ದಾರೆ. ಸರಿ, ಈಗ ಹೋಗೋಣ ಅಂತ ಹೋಗ್ತಾಯಿದ್ದೀರಿ. ಈಗ ಮಳೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಹನಿ ಬೀಳ್ತಾಯಿತ್ತು. ಹೋಗ್ತಾಯಿದ್ದೀರಿ. ಪ್ಲೇಸ್ ಮಾತ್ರ ನೋಡಿ ಎಷ್ಟು ಖಾಲಿ ಇದೆ. ಬ್ಯಾಂಗ್ಳೂರಲ್ಲಿ ಮಳೆ ಬಿದ್ದಿರಲಿಲ್ಲ, ಈ ಸೈಡಲ್ಲಿ ಮಳೆ ಬಿದ್ದಿದೆ ನೋಡಿ ಯಾವ ರೀತಿ ಖಾಲಿಯಾಗಿದೆ ಅಂದ್ಬಿಟ್ಟು. ಈ ಥರ ಖಾಲಿ ಇದ್ದರೆ ಆರಾಮಾಗಿ ಗಾಳಿ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಮಕ್ಕಳು ಇಷ್ಟಪಟ್ಟು ಆರಾಮಾಗಿ ಕೂತ್ಕೊಂಡು ಇದ್ದರು. ಈಗ ಹೋಗ್ತಾಯಿದ್ದೀರಿ. ಮಕ್ಕಳೆಲ್ಲ ಇರೋದ್ರಿಂದ ಸ್ವಲ್ಪ ಸ್ಲೋವಾಗಿ ಹೋಗ್ತಾಯಿದ್ರು, ಜೋರಾಗಿ ಏನು ಹೋಗ್ತಾ ಇರಲಿಲ್ಲ. ಸಂಜೆ ಟೈಮ್ ಅಲ್ವಾ, ಅದರಿಂದ ಹೋಗ್ತಾಯಿದ್ದೀರಿ. ಇಲ್ಲಿ ಸೈಡಲ್ಲಿ ಕುರಿ ಮೇಕೆಗಳೆಲ್ಲ ಬರ್ತಾಯಿತ್ತು. ಅದು ಕೂಡ ನನ್ನ ಮಗಳು ನೋಡಿ ತುಂಬ ಖುಷಿಪಟ್ಟಳು. ನೋಡಿ ಎಷ್ಟೊಂದು ಬರ್ತಾಯಿತ್ತು, ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೆ. ಬೆಟ್ಟ ಗುಡ್ಡ ಎಲ್ಲ ಯಾವ ರೀತಿ ಫುಲ್ ಕತ್ತಲೆ ಆಗ್ಬಿಟ್ಟಿತ್ತು, ಮಳೆ ಬೀಳೋ ಟೈಮ್ ಅಲ್ವಾ, ಅದರಿಂದ. ಈಗ ಬಂದಿದ್ದೀರಿ ಮನೆ ಹತ್ರ. ಈಗ ಹೊರಡೋ ಸಮಯ. ಬಂದಿದ್ದ ತಕ್ಷಣ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಲಗೇಜೆಲ್ಲ ಇಳಿಸ್ಬಿಟ್ಟು ದೇವಸ್ಥಾನ ಹತ್ರ ಹೋಗಬೇಕು. ಈವ್ನಿಂಗ್ ಟೈಮಲ್ಲೇ ಮಾಲೆ ಹಾಕೋಕ್ಕೆ ಟೈಮ್ ಸಿಗೋದು. ಎಲ್ಲ ಮೇಕೆ ಕುರಿ ಹಸುಗಳು ಎಲ್ಲ ಊರ ಕಡೆ ಸ್ವಲ್ಪ ಟೈಮ್ ಇರೋದಿಲ್ಲ, ಮಧ್ಯಾಹ್ನ ಟೈಮು, ಅದಕ್ಕೆ ಸಂಜೆ ಟೈಮ್ ಮಾಡ್ತಾರೆ. ಈಗ ಹೋಗ್ತಾಯಿದ್ದೀವಿ. ನೋಡಿ, ಇಲ್ಲಿ ಇದೆ ಮಾರಮ್ಮ ದೇವಸ್ಥಾನ, ಮುರುಗನ್ ದೇವಸ್ಥಾನ.
ಎಲ್ಲ ಇಲ್ಲೇ ಫೋಟೋಗಳಿಟ್ಟಿದ್ದಾರೆ. ಈಗ ಬಂದಿದ್ದೀರಿ. ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಡ್ಯಾನ್ಸ್ ಆಡೋಕ್ಕೆ. ಆದ್ರೂ ಸ್ವಲ್ಪ ಎತ್ಕೊಂಡಿದ್ರೆ ಅವಳು ಬಿಡ್ತಾನೆ ಇಲ್ಲ, ಅದಕ್ಕೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ, ಆಟ ಆಡ್ಕೊಂಡಿರಲಿ ಅಂದ್ಬಿಟ್ಟು. ಮಾಲೆ ಹಾಕೋ ಟೈಮಲ್ವ ಇವಾಗ, ಅದಕ್ಕೆ ಇಲ್ಲಿ ನನ್ನ ಮಗ ಮೈದಾ ಮಕ್ಕಳೆಲ್ಲ ಇಲ್ಲಿ ಇದ್ದಾರೆ. ಸರಿ, ಅವ್ರಿಗೆ ಮಾಲೆ ಹಾಕಿದಾದ್ಮೇಲೆ ಹೊರಗಡೆ ಹೋಗೋಣ ಅಂತ ಇಲ್ಲಿ ನೋಡ್ಕೊಂಡಿದ್ದೀರಿ. ಈ ರೀತಿಯೇ ಆಗ್ತಾರೆ. ಇವಳು ಸ್ವಲ್ಪ ಆಟ ಮಾಡ್ತಾಯಿದ್ಲು. ಈಗ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಆದಮೇಲೆ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಮಾಲೆನ ಧರಿಸ್ತಾರೆ. ವಯಸ್ಸಾಗಿರೋರು ಅವ್ರ ಗುರುಸ್ವಾಮಿ ಅಂದ್ಬಿಟ್ಟು ಅವ್ರ ಕೈಯಿಂದಲೇ ಹಾಕಿಸ್ತಾರೆ. ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಯಾವ ರೀತಿ ಮಾಲೆ ಹಾಕ್ತಾರೆ ಅಂದ್ಬಿಟ್ಟು. ಪೂಜೆ ಎಲ್ಲ ಆಗಿದಾದ್ಮೇಲೆ ಮಾಲೆ ಹಾಕೋದು. ಈಗ ಹೊರಗಡೆ ಬಂದಿದ್ದೀರಿ. ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಆಡ್ತಾಯಿದ್ರು ಡೋಲ್ ಸೌಂಡ್ಗೆ. ಸರಿ, ಮಾಲೆ ಹಾಕಿರೋರೆಲ್ಲ ಯಾವಾಗ ದಿನಾನೂ ಭಜನೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಅದರಿಂದ ಮಕ್ಕಳೆಲ್ಲ ಖುಷಿಯಾಗಿ ಸುಮ್ಮನೆ ಆಡ್ತಾಯಿದ್ದಾರೆ ನೋಡಿ. ಅಲ್ಲಿ ಡೋಲ್ ಸೌಂಡು ಹೊಡಿತಾ ಇದ್ದಾರೆ. ಮಾಲೆ ಹಾಕಿರೋರೆಲ್ಲ ಇಲ್ಲಿ 3 ದಿನ ಮಾಲೆ ಅಲ್ವಾ, ಕೊನೆಯ ದಿನ 3 ದಿನ ಮಕ್ಕಳು ಅಷ್ಟೊಂದು ಇದ್ರಾಗಿ ಉಪವಾಸ ಎಲ್ಲ ಇರೋದಕ್ಕಾಗೋದಿಲ್ಲ. ಅದರಿಂದ 3 ದಿನ ಹಾಕಿದ್ರೆ ಸಾಕು. ನನ್ನ ಮಗಳು ಕೂಡ ನೋಡ್ಕೊಂಡಿದ್ದಾಳೆ ಏನು ಈ ಥರ ಆಡ್ತಾಯಿದ್ದಾರೆ ಅಂದ್ಬಿಟ್ಟು. ಅವಳು ಕೂಡ ನೋಡ್ಕೊಂಡು ಇದ್ದಾಳೆ. ಅವಳಿಗೂ ಡ್ಯಾನ್ಸ್ ಆಡಬೇಕಂತ ಆಸೆ ಆಗ್ಬಿಟ್ಟೈತೆ. ಇಲ್ಲಿ ಭಜನೆ ಮಾಡ್ತಾಯಿದ್ರೆ ಅವಳು ಕೂಡ ನೋಡ್ತಾನೆ ಇದ್ದಾಳೆ. ಅದಕ್ಕೆ ಫ್ರೀಯಾಗಿ ಕೆಳಗಡೆ ಬಿಟ್ಬಿಟ್ಟಿದ್ದೀನಿ ಅವಳು ಆಡಲಿ ಅಂದ್ಬಿಟ್ಟು. ಮಕ್ಕಳೆಲ್ಲ ಆಡೋದು ನೋಡಿಬಿಟ್ಟು ಅವಳಿಗೂ ಖುಷಿ ಆಗ್ಬಿಟ್ಟಿದ್ದಾಳೆ. ಈಗ ಒಬ್ಬರ ಮನೆಯಲ್ಲಿ ಭಜನೆ ಇಡೋಣ ಅಂತ ಮಾಲೆ ಹಾಕಿರೋರಿಗೆಲ್ಲ ಪಾದ ಪೂಜೆ, ಅರ್ಶಿನ ಕುಂಕುಮ, ಹೂವು ಎಲ್ಲ ಇಟ್ಬಿಟ್ಟು ಪೂಜೆಗಳನ್ನ ಮಾಡ್ತಾರೆ. ಫಸ್ಟು ಕಾಲನ್ನ ನೀರಲ್ಲಿ ತೊಳಿತಾರೆ. ನಮ್ಮೂರಲ್ಲಿ ಇದೇ ರೀತಿ ಮಾಡೋದು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅವರು ಭಜನೆ ಇಟ್ಟಿದ್ದರು. ಸರಿ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಇತ್ತು. ಇನ್ನು 2 ಮನೆಯಲ್ಲಿ ಇಟ್ಟಿದ್ದರು. ಲೈವ್ ಕೂಡ ಮಾಡಿದ್ದೀನಿ. ಲೈವಲ್ಲಿ ಕೂಡ ನೋಡಿರಿ. ನಾನು ಸರಿ ಇದು ಯಾವ ರೀತಿ ಮಾಡ್ತಾರೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಬ್ಬರು ತೊಳ್ಕೊಂಬರ್ತಾರೆ ನೀರಲ್ಲಿ, ಒಬ್ಬರು ಅರ್ಶಿನ ಕುಂಕುಮ ಹಾಕ್ಕೊಂಡು ಬರ್ತಾರೆ. ಮಾಲೆ ಹಾಕಿದ್ಮೇಲೆ ಅವರು ದೇವ್ರ ಸಮಾನ ಅಲ್ವಾ, ಆದ್ದರಿಂದ ನಮ್ಮೂರಲ್ಲಿ ಇದೇ ರೀತಿ ಮಾಡೋದು. ತುಂಬ ಖುಷಿಯಾಗಿ ಮಾಡ್ತಾರೆ. ಈಗ ಮಾಡಾಯಿತು. ಈ ಪೂಜೆ ಎಲ್ಲ ಮಾಡಾದ್ಮೇಲೆ
ಈಗ ಪಾದಪೂಜೆ ಎಲ್ಲ ಆಯಿತು. ನನ್ನ ಮಗಳು ನೋಡಿ ಯಾವ ರೀತಿ ಡ್ಯಾನ್ಸ್ ಆಡ್ತಿದ್ದಾಳೆ. ಫುಲ್ ಖುಷಿ ಆಗ್ಬಿಟ್ಲು ಅವಳು. ಅಲ್ಲಿ ದೇವಸ್ಥಾನ ಹತ್ರ ನೋಡಿದ್ಲಲ್ವ, ಎಲ್ಲರೂ ಆಡ್ತಾಯಿದ್ದಾರೆ, ನಾನು ಯಾಕೆ ಆಡಬಾರ್ದು ಅಂದ್ಬಿಟ್ಟೇನೋ ಅವಳು ಕೂಡ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ಲು. ಅವಳಿಗೆ ದೇವ್ರು ಬಂದ್ಬಿಟ್ಟಿತ್ತು ಅಂತ ಅಂದ್ಕೊಂಬಿಟ್ಟಿದ್ರಿ ನಾವೆಲ್ಲ. ಅಷ್ಟು ಚೆನ್ನಾಗಿ ಆಟ ಆಡಿದ್ಲು ನೋಡಿ. ದೊಡ್ಡವ್ರು ಯಾವ ರೀತಿ ಆಡ್ತಾರೋ ಅದೇ ರೀತಿ ಆಡ್ತಾಯಿದ್ದಾಳೆ ಅವಳು ಕೂಡ. ಸರಿ, ಮಕ್ಕಳು ನೋಡೋದೇ ಖುಷಿಯನ್ನು ಆಡಲಿ ಅಂದ್ಬಿಟ್ಟು ನಾವು ಫ್ರೀ ಆಗಿಬಿಟ್ರಿ. ಎತ್ಕೊಂಡಿದ್ರೆ ಅವಳು ಇರೋದೇ ಇಲ್ಲ ಅಂತಾಳೆ, ಅದಕ್ಕೆ ಕೆಳಗಡೆ ಬಿಟ್ಬಿಟ್ಟಿದ್ದೀರಿ. ಸರಿ, ಆಡ್ಕೊಂಡಿರಲಿ ಅಂತ.
ಇಲ್ಲಿ ನನ್ನ ಮಗನಿಗೆ ಡ್ಯಾನ್ಸ್ ಆಡಲಿ ಅಂದ್ಬಿಟ್ಟು ಒಬ್ಬರು ಕರ್ಕೊಂಡು ಆಡಿಸ್ತಾ ಇದ್ದಾರೆ. ಅವನು ಸ್ವಲ್ಪ ಭಯ ಬಿದ್ದನೇನೋ ಗೊತ್ತಿಲ್ಲ. ಆದ್ದರಿಂದ ಈ ರೀತಿ ಆಡಿಸೋವಾಗ ಅವನು ಕೂಡ ಸರಿ ಮನಸ್ಸಲ್ಲಿ ವೇಲ್ 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 ಮುರುಘಾ ಮುರುಘಾ ಅಂತ ಅವನು ಕಿರ್ಚ್ತಾ ಇದ್ದ. ಸರಿ ಭಯ ಬೀಳ್ತಾನೇನೋ ಅಂದ್ಕೊಂಡಿದ್ದೆ. ಅವನೇನು